ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಚಾರು ಮಾಡಿದ ಎಡವಟ್ಟಿನಿಂದಾಗಿ ರಾಮಾಚಾರ್ಯ ಪ್ರಾಣ ತಗಡಲ್ಲಿ ತೂಗ್ತಾ ಇದೆ ಅಂತ ಹೇಳಬಹುದು. ಹಾಗಿದ್ರೆ ಈ ಕಡೆ ರಾಮಾಚಾರಿ ಒಪ್ಕೊಂಡಿದ್ದೆ ತಪ್ಪಾಗೋಯ್ತಾ ಅಂತ ಅನ್ನಿಸ್ತಿದೆ. ರೌಡಿನ ನಂಬಿ ತನ್ನ ಪ್ರಾಣಕ್ಕೆ ಸಂಚಕಾರ ತಗೊಂಡ್ಬಿಟ್ಟ. ಹಾಗಿದ್ರೆ ಈ ಒಂದು ವಿಷಯ ಚಾರುಗೆ ಗೊತ್ತಾಗೋಯ್ತಾ? ಈ ಕಡೆ ರಾಮಾಚಾರ್ಯ ಪಾಡು ಏನಾಗದ, ಅವ್ನಿಗೆ ತುಂಬ ಡೆಪ್ತಲ್ಲಿ ಡ್ಯಾಮೇಜ್ ಆಗಿದೆ. ಹಾಗಿದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗ್ತಿದ್ದಾರೆ. ಆಗಿದ್ರೆ ಅವರ ಸ್ಥಿತಿ ಏನಾಗ್ತಿದೆ ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಚಾರು ರಾಮಾಚಾರಿ ಹತ್ರ ಬರ್ತಾಳೆ. ರಾಮಾಚಾರಿ ಹತ್ರ ಬಂದು ನೀನು ಮೊದಲು ಪೆಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಸೇರು ರಾಮಾಚಾರಿ ಅಂದಾಗ, ಸರಿ ಮೇಡಮ್ ನೀವು ಹೇಳ್ದಾಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ಖುಷಿ ಆಗ್ತದೆ. ರಾಮಾಚಾರಿ ಎಲ್ಲಿ ನೀನು ನಾನು ಹೇಳಿದ್ ಕೇಳಿಸ್ಕೊಳ್ಳೋದಿಲ್ವೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ ಅಂದಾಗ, ಇಲ್ಲ ಮೇಡಮ್ ನೀವು ಹೇಳಿದ್ರಲ್ಲೂ ಕೂಡ ಅರ್ಥ ಇದೆ, ಆದರೆ ನಾವು ಆಚೆ ಬರ್ತಿದ್ದಾಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ಹಾಗಂತ ನೀವು ಅವಸರ ಮಾಡ್ಕೋಬೇಡಿ ಅಂದಾಗ, ಇಲ್ಲ ರಾಮಾಚಾರಿ ನಾನು ಅವಸರ ಮಾಡ್ಕೊಂಡು ಎಡ್ವರ್ಟ್ ಮಾಡ್ಕೊಡೋದಿಲ್ಲ, ನೀನು ಹಾಸ್ಪಿಟಲ್ಗೆ ಬರ್ತಿದ್ದಾಗೆ ನಾನು ಸ್ವಲ್ಪ ಯೋಚನೆ ಮಾಡಿದ್ದೀನಿ, ತಕ್ಷಣ ಯಾವುದೇ ನಿರ್ಧಾರನೂ ಕೂಡ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ರೆ, ಏನು ಅನ್ಕೊಂಡಿದ್ರ ನನ್ನ ಜೊತೆ ಒಂದು 4 ಜನ ಪೊಲೀಸರು ಕೂಡ ಬಂದು ಗಾರ್ಡ್ ಕಾಯ್ತಿರ್ತಾರೆ ಸೆಕ್ಯೂರಿಟಿಯಾಗಿ, ನಾನೊಬ್ಬ ಕೈದಿ, ಅಷ್ಟು ಸುಲಭವಾಗಿ ಯಾರು ಕೂಡ ಎಂಟ್ರಿ ಕೊಡುವುದಿಲ್ಲ ಅಂದಾಗ, ನನ್ಗೆ ಗೊತ್ತಿದೆ ರಾಮಾಚಾರಿ ಎಲ್ಲವೂ ಕೂಡ ನನಗೇನೋ ನೆಪ ಮಾಡ್ಕೊಂಡು ಬಂದು ಅಲ್ಲಿ ಸಿಚುವೇಶನ್ ನೋಡಿ ಆನಂತರ ಪ್ಲಾನ್ ಮಾಡ್ತೀನಿ ಅಂತಾರೆ. ಯಾವುದೇ ಕಾರಣಕ್ಕೂ ನನ್ನ ತಮ್ಮಂಗೆ ತೊಂದರೆ ಆಗಬಾರ್ದು ಅಂದಾಗ, ಏನಿದು ರಾಮಾಚಾರಿ ನಿನಗೆ ತೊಂದರೆ ಮಾಡಿದ ವ್ಯಕ್ತಿ ಮೇಲೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಿದ್ಯಲ್ಲ ಅಂದಾಗ, ನಾನು ಅವತ್ತೇ ಹೇಳಿದ್ದೆ ಅಲ್ವಾ ಮೇಡಮ್, ರಾಮಾಚಾರಿದು ಕೃಷ್ಣನ್ ಪಾತ್ರ ಯಾವುದೇ ರೀತಿ ಇಲ್ಲ, ಅವನ್ನ ಯಾರು ಯೂಸ್ ಮಾಡ್ಕೋತಿದ್ದಾರೆ ಅಂತ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತಾರೆ. ಸರಿ ಆಯಿತು ರಾಮಾಚಾರಿ ಅಂತ ಹೇಳಿ ಚಾರು ಅಲ್ಲಿಂದ ಬಂದರೆ, ಇವತ್ತು ನಾನು ನನ್ನ ಹೆಂಡತಿ ಹೇಳಿದಾಗ ಇಲ್ಲಿಂದ ಎಸ್ಕೇಪ್ ಆಗಲೇಬೇಕು, ಆ ನಂತರ ಸತ್ಯಕ್ಕೆ ನ್ಯಾಯ ಸಿಗತ್ತೆ, ಸುಳ್ಳಿಗೆ ಯಾವತ್ತೂ ಕೂಡ ಪೆಟ್ಟು ಬಿದ್ದೇ ಬೀಳುತ್ತೆ, ಆ ರೀತಿ ನಾನು ನನ್ನ ಹೆಂಡತಿ ಸೇರಿಕೊಂಡು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀವಿ ಅಂತ ರಾಮಾಚಾರಿ ಹೇಳ್ತಿದ್ದಾನೆ. ಆ ಕಡೆ ಮನೆಯಲ್ಲಿರ್ತಕ್ಕಂಥ ಚಾರು ತನ್ನ ಅತ್ತೆ ಹತ್ರ ಕೃಷ್ಣ ಕೂಡ ಅಲ್ಲೇ ಇರ್ತಾರೆ. ಯಾವತ್ತೂ ಕೂಡ ಹೊರಗಡೆ ಬರಲೇಬೇಕು ಒಳ್ಳೆಯವರು, ಜೊತೆಗೆ ಕೃಷ್ಣ ಸೆರೆವಾಸಕ್ಕೆ ಹೋಗಲೇಬೇಕು, ಅದಾಗೆ ಆಗತ್ತೆ, ಇವತ್ತು ಎಲ್ಲವೂ ಕೂಡ ಒಳ್ಳೇದಾಗತ್ತೆ ಅಂತ ಚಾರು ಹೇಳ್ತಿದ್ದಾಳೆ. ಬಿಕಾಸ್ ಇವತ್ತು ರಾಮಾಚಾರಿ ಹಾಸ್ಪಿಟಲ್ ಆಗ್ತಾನೆ ಅಂತ ಚಾರು ಅಂದ್ಕೊಂಡಿದ್ದಾಳೆ. ಅದೇ ರೀತಿ ಪಕ್ಕ ಪ್ಲಾನ್ ಕೂಡ ಮಾಡ್ಕೊಂಡಿದ್ದಾನೆ ರಾಮಾಚಾರಿ. ಇದೆಲ್ಲ ಆಗ್ತಿದ್ರೆ ಆ ಕಡೆ ವೈಶ್ವಾಕಾಗೆ ಮಾನ್ಯತಾ ಕಾಲ್ ಮಾಡಿ, ಏನಿದು ನೀನೇನಾದರೂ ಕೆಲಸ ಮಾಡಲಿಲ್ಲ ಅಂದರೆ ಖಂಡಿತ ನಿನ್ನನ್ನಂತೂ ಸುಮ್ಮನೆ ಬಿಡುವುದಿಲ್ಲ, ನನ್ನ ಮಗಳು ಆದಷ್ಟು ಬೇಗ ಮನೆಗೆ ಬರಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಈ ಮಾತನ್ನ ಚಿಂಟು ಕೇಳಿಸ್ಕೋತಾನೆ. ಮೊದಲು ಈ ವಿಶ್ವನ ಅಪ್ಪಂಗೆ ಹೇಳಬೇಕು ಅಂತ ಹೇಳಿ ತನ್ನ ಡ್ಯಾಡಿ ಹತ್ರ ಬಂದು, ಅಂದರೆ ಜಯಶಂಕರ್ ಅವ್ರ ಹತ್ರ ಸತ್ಯ ಹೇಳ್ತಿದ್ದಾನೆ. ಮಮ್ಮ ವೈಶಾಖ ಅನ್ನೋರ ಹತ್ರ ಮಾತಾಡ್ತಿದ್ರು, ನನ್ನ ಮಗಳು ಆದಷ್ಟು ಬೇಗ ಮನೆಗೆ ಬರಬೇಕು, ಇಲ್ಲ ಅಂದರೆ ಖಂಡಿತ ನಿನ್ನ ಸುಮ್ಮನೆ ಬಿಡೋದಿಲ್ಲ, ಯಾಕೆ ನಿನ್ನನ್ನು ಅಲ್ಲಿ ದುಡ್ಡು ಕೊಟ್ಟು ಇರಿಸಿರೋದು ಸುಮ್ಮನೆನಾ, ಹೇಳಿದ ಕೆಲಸ ಮಾಡಬೇಕಲ್ವಾ, ಹೇಳಿದ ಕೆಲಸ ಮಾಡ್ತಾ ಇದೆಯಾ, ನೀನೇನಾದರೂ ಹೇಳಿದ ಕೆಲಸ ಮಾಡಿದೆ ಕೈ ಕೊಟ್ಟೆ ಅಂದರೆ ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಹೇಳ್ತಿದ್ರು. ಅಂಥದ್ದಾಗೆ ಈ ಕಡೆ ಜಯಶಂಕರ್ ಅವ್ರಿಗೆ ಶಾಕ್ ಆಗುತ್ತೆ. ಬಿಕಾಸ್ ಮಾನ್ಯತೆ ಅವ್ರನ್ನ ಕರೀತಾರೆ, ನಿನಗೂ ವೈಶಾಖಗೂ ಏನು ಸಂಬಂಧ ಅಂತ ಕೇಳ್ತಿದ್ದಾರೆ. ಈ ಕಡೆ ಏನು ವೈಶಾಖ ನನಗೆ ಯಾಕೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮಾನ್ಯತಾ ಅದೆಲ್ಲ ನಾಟಕ ಮಾಡಬೇಡ, ಏನು ಅವ್ರ ಜೊತೆ ಮಾತಾಡ್ತಿದ್ಯಲ್ಲ, ಏನು ನಾನು ಮಾಡಿದ ಕೆಲಸ ಮಾಡಲಿಲ್ಲ ಅಂದರೆ ಬಿಡೋದಿಲ್ಲ ಹಾಗೆ ಹೇಗೆ ಅಂತ ಆವಾಜ್ ಆಗ್ತದೆ, ಏನು ಮಾತಾಡ್ತದೆ ನೀನು ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ ಕಡೆ ಚಿಂಟು ಹೇಳಿದ್ದು ಅಂತ ಮಾನ್ಯತಾ ಅವ್ರಿಗೆ ಗೊತ್ತಾಗುತ್ತೆ, ಬಟ್ ಶಾಕ್ ಆಗ್ತದೆ. ಬಟ್ ಇಲ್ಲ ಅಂತಾನೆ ವಾದ ಮಾಡ್ತಿದ್ದಾರೆ, ತನ್ನ ಮಗಳು ಹೇಗಿದ್ದಾಳೆ ಹಾಗೆ ಹೇಗೆ ವಿಚಾರಿಸ್ಕೊತಿದ್ದೆ ಅಂತ. ನಿನ್ನಿಂದೇನಾದರೂ ಚಾರು ಫ್ಯಾಮಿಲಿಗೆ, ಚಾರು ಗಂಡಂಗೆ ತೊಂದರೆ ಆದರೆ ಖಂಡಿತ ನಿನ್ನನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ, ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಿದ್ದೀನಿ ಅಂತ ಜಯಶಂಕರ್ ಅವರು ಎಚ್ಚರಿಕೆ ಕೊಡ್ತಿದ್ದಾರೆ. ಈ ಕಡೆ ಚಾರು ಹಾಸ್ಪಿಟಲ್ಗೆ ಹೋಗೋಣ ಅಂತ ಬರ್ತಿದ್ರೆ, ಈ ಕಡೆ ಮನಸ್ಸಲ್ಲಿ ಏನೋ ಒಂದು ರೀತಿ ಆತಂಕ ತಳಮಳ ಆಗ್ತದೆ. ಬಿಕಾಸ್ ಅಲ್ಲಿ ರಾಮಾಚಾರಿ ರೌಡಿ ಜೊತೆ ಪ್ರೀ ಪ್ಲ್ಯಾಂಡ್ ಆಗಿ ಜಗಳ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಪಾಪ ರಾಮಾಚಾರಿ ಪ್ರೀ ಪ್ಲ್ಯಾಂಡ್ ಅಂತ ಅಂದ್ಕೊಂಡಿದ್ರೆ, ಅವರಂತೂ ಪಕ್ಕ ಪ್ಲ್ಯಾನ್ ಮಾಡಿಕೊಂಡು ರಾಮಾಚಾರಿಗೆ ಚೆನ್ನಾಗಿ ಹೊಡಿಬೇಕು. ಅವನೇನಾದರೂ ತಿರುಗಿಸಿ ಹೊಡೆದ್ರೆ ನಮ್ಮ ಗುಳಿಗಾಲ ಇರಲ್ಲ, ಇವತ್ತು ಅವ್ನು ತಿರುಗಿಸಿ ಹೊಡೆಯೋದಿಲ್ಲ ಅಂತ ಅಂದ್ಕೊಂಡಿದ್ದೆ, ಪಕ್ಕ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಈ ಕಡೆ ಯಾವುದೇ ಕಾರಣಕ್ಕೂ ತಲೆಗೆ ಏಟು ಬೀಳಬಾರ್ದು, ರಾಮಾಚಾರಿ ಬಿದ್ದರೆ ಖಂಡಿತ ಡ್ಯಾಮೇಜ್ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ ಅನ್ನೋ ಮಾತನ್ನು ಈ ಕಡೆ ಬೇಂಡೆ ಹೇಳ್ತಿರೋದನ್ನು ರೌಡಿಗಳು ಕೇಳಿಸ್ಕೊಂಡು ಅದನ್ನೇ ಟಾರ್ಗೆಟ್ ಮಾಡಬೇಕು, ಆಗ ಮಾತ್ರ ACP ಕೆಲಸನೂ ಕೂಡ ನಮಗೆ ಮುಗಿಯುತ್ತೆ, ಡೀಲ್ ಕೂಡ ಅಂತ ಯೋಚನೆ ಮಾಡ್ತಾರೆ. ನಂತರ ಪ್ರೀ ಪ್ಲ್ಯಾನ್ ರೀತಿ ರಾಮಾಚಾರಿ ರೌಡಿ ಜೊತೆ ಗಲಾಟೆಗೆ ಇಳಿತಾರೆ. ಈ ಕಡೆ ಗಲಾಟೆಗೆ ಇಳಿತಿದ್ದಾಗ ಈ ಕಡೆ ಇಬ್ಬರ ನಡುವೆ ಫೈಟ್ ಆಗುತ್ತೆ. ರಾಮಾಚಾರಿ ಒಂದು ಕೈ ಕೂಡ ಮಾಡುವುದಿಲ್ಲ, ಜಸ್ಟ್ ಯಾಕೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಬಟ್ ರೌಡಿಗಳ ಹಾವಳಿ ಜಾಸ್ತಿ ಆಗುತ್ತೆ, ಫೈಟ್ ಮಾಡ್ತಿದ್ದಾರೆ. ಫೈಟ್ ಬ್ಯಾಕ್ ಮಾಡ್ತಾ ಇಲ್ಲ ರಾಮಾಚಾರಿ, ಬಿಕಾಸ್ ತಮ್ಮ ಪ್ಲ್ಯಾನ್ ಅಂದ್ಕೊಂಡಿದ್ದಾರೆ, ಬಟ್ ಬ್ಯಾಕ್ ಫೈರ್ ಆಗ್ತದೆ. ಈ ಕಡೆ ರೌಡಿ ಚೆನ್ನಾಗಿ ಹೊಡೆದು ಬಡ್ದು ದೊಣ್ಣೆ ತೊಗೊಂಡು ಹಿಂದೆಯಿಂದ ತಲೆಗೆ ರಪ್ ಅಂತ ಹೊಡಿತಿದ್ದಾಗ ರಾಮಾಚಾರಿ ಸ್ಥಿತಿ ಗಂಭೀರ ಆಗಿಬಿಡುತ್ತೆ. ತಕ್ಷಣ ಕೆಳಗಡೆ ರಪ್ ಅಂತ ಬಿದ್ದೋಗ್ತಾರೆ. ಈ ಕಡೆ ಪೊಲೀಸ್ ಅವರೆಲ್ಲರೂ ಕೂಡ ಓಡ್ ಬರ್ತಾರೆ. ರೌಡಿಗಳನ್ನೆಲ್ಲ ತಳ್ಳಿ ರಾಮಾಚಾರಿ ಪರಿಸ್ಥಿತಿನ ನೋಡ್ತಿದ್ರೆ
ಉಸಿರಾಟ ಆಡೋದೇ ಸರಿಯಾಗಿ ಕೇಳಿಸ್ತಿಲ್ಲ. ತಕ್ಷಣ ಆ್ಯಂಬುಲೆನ್ಸಲ್ಲಿ ರಾಮಾಚಾರಿನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಈ ಕಡೆ ತುಂಬ ಸೀರಿಯಸ್ ಕಂಡೀಷನ್ ಅಲ್ಲಿದ್ದಾನೆ ರಾಮಾಚಾರಿ. ಈ ಕಡೆ ರಾಮಾಚಾರಿನ ICUಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಕಡೆ ICUನಲ್ಲಿ ಡಾಕ್ಟರ್ ಹೇಳಿದ್ದಾರೆ ತುಂಬಾ ಕ್ರಿಟಿಕಲ್ ಆಗಿದೆ ಸಿಚುವೇಶನ್, ಏನೂ ಕೂಡ ಹೇಳೋದಕ್ಕಾಗೋದಿಲ್ಲ, ತುಂಬ ಬ್ಲಡ್ ಲಾಸ್ ಆಗಿದೆ, ಜೊತೆಗೆ ತಲೆಗೆ ತುಂಬ ಪೆಟ್ಟು ಬಿದ್ದಿದೆ ಅಂತ ಹೇಳಿ ಆಪರೇಷನ್ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ಈ ಕಡೆ ರಾಮಾಚಾರಿ ಚಾರು ಮಾತನ್ನ ಕೇಳಿ ಅಂತ ಎಡವಟ್ಟು ಮಾಡಿಕೊಂಡ್ರು. ಈ ಕಡೆ ಚಾರು ತನ್ನ ಗಂಡನ ಬಿಡಿಸೋ ಬರದಲ್ಲಿ ತನ್ನ ಗಂಡನ ಪ್ರಾಣಕ್ಕೆ ಕಂಟಕ ತಂದ್ಬಿಟ್ಲು ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಚಾರುಗೆ ಬಿಗ್ ಶಾಕ್ ಆದಿದೆ. ಒಂದು ಹಾಸ್ಪಿಟಲ್ನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೊಳಕ್ ಬಂದ ಚಾರುಗೆ ಬಿಗ್ ಶಾಕ್ ಆದಿದೆ. ತನ್ನ ಗಂಡನ ಸಿಚುವೇಶನ್ ಕ್ರಿಟಿಕಲ್ ಆಗಿದೆ ಅಂತ ಗೊತ್ತಾಗ್ತಿದ್ದಾಗೆ ಅವಳು ಪ್ಯಾನಿಕ್ ಆಗ್ತಿದ್ದಾಳೆ. ಈ ವಿಷಯ ಯಾರ ಹತ್ರ ಹೇಳಲಿ ಅಂತ ಅನ್ಕೋತಿದ್ದಾಳೆ. ಫೈನಲಿ ಇಲ್ಲಿ ರಾಮಾಚಾರಿ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ. ರಾಮಾಚಾರಿಯನ್ನ ಕಾಪಾಡೋಕೆ ಚಾರು ತಗೊಳ್ಳೋದು ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬೋದು ಇದನ್ನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.